ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಅಮೃತಬಳ್ಳಿಯ ಕೆಲವೊಂದು ಉಪಯೋಗಗಳನ್ನು ಇಂದು ನೋಡೋಣ. ಅಮೃತಬಳ್ಳಿಯು ಕಣ್ಣಿನ ರೋಗಗಳಿಗೆ ಅತಿ ಶ್ರೇಷ್ಠವಾಗಿದೆ. ಅಮೃತಬಳ್ಳಿಯ ಜೊತೆಗೆ ಕಣ್ಣಿನ ರೋಗಗಳಿಗೆ ಅತಿ ಶ್ರೇಷ್ಠವಾದ ತ್ರಿಫಲ ಚೂರ್ಣ ಇದನ್ನು ಸಹ ಉಪಯೋಗಿಸುವುದರಿಂದ ಕಣ್ಣಿನ ರೋಗಗಳು ಬೇಗನೆ ಶಮನವಾಗ್ತದೆ. 5 ಗ್ರಾಮ್ನಷ್ಟು ಅಮೃತಬಳ್ಳಿಯನ್ನು ತೆಗೆದುಕೊಂಡು 15 ಗ್ರಾಮ್ನಷ್ಟು ತ್ರಿಫಲ ಚೂರ್ಣ ಇವುಗಳನ್ನು 100 ಮಿಲಿ ನೀರಿನಲ್ಲಿ ಕುದಿಸಬೇಕು. 5 ಗ್ರಾಮ್ ಅಮೃತಬಳ್ಳಿ ಹಾಗೂ 15 ಗ್ರಾಮ್ ತ್ರಿಫಲ ಚೂರ್ಣವನ್ನು 100 ಮಿಲಿ ನೀರಿನಲ್ಲಿ ಕುದಿಸಿ 50 ಗ್ರಾಮಿಗೆ ಇಳಿಸಬೇಕು. ನಂತರ ಅದನ್ನು ಸೋಸಬೇಕು. ಸೋಸಿದ ನಂತರ ಈ ದ್ರವವನ್ನು, ಈ ನೀರನ್ನು ಪ್ರತಿನಿತ್ಯ ಬೆಳಿಗ್ಗೆ 50 ml, ಸಾಯಂಕಾಲ 50 ml ಸೇವಿಸುವುದರಿಂದ ಕಣ್ಣಿಗೆ ಸಂಬಂಧಪಟ್ಟಂತಹ ವಿವಿಧ ರೋಗಗಳು ನಾಶವಾಗ್ತದೆ. ಕಂಜಂಕ್ಟಿವೈಟಿಸ್ ಅಥವಾ ಮೆಡ್ರಾಸೈ ಅಂತ ಏನು ಹೇಳ್ತೇವೋ ಅದರಲ್ಲಿ ಈ ಕಷಾಯವು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಕಂಪ್ಯೂಟರ್ ಮುಂದೆ ಅಧಿಕವಾಗಿ ಕೆಲಸ ಮಾಡುವವರಲ್ಲಿ, ತುಂಬ ಸ್ಟ್ರೆಸ್ ಇರುವವರಲ್ಲಿ, ಕಣ್ಣಿನ ಒಂದು ದೌರ್ಬಲ್ಯತೆ ಅಥವಾ ಸುಸ್ತು ಹೇಳುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತದೆ. ಇವರಲ್ಲಿ ಸಹ ಈ ಕಷಾಯವನ್ನು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಸಲ ಕೊಡಬೇಕು. ಅಮೃತಬಳ್ಳಿಯು ಜೀರ್ಣಶಕ್ತಿಗೆ ಅತಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ಸುಮಾರು 10 ಗ್ರಾಮ್ಗಳಷ್ಟು ಅಮೃತಬಳ್ಳಿಯ ಒಣಗಿದ ಕಾಂಡವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಸಮ ಪ್ರಮಾಣದಲ್ಲಿ ಅಂದರೆ 10 ಗ್ರಾಮ್ನಷ್ಟು ಲವಂಗದ ಪುಡಿಯನ್ನು ಹಾಕಬೇಕು. ಸುಮಾರು 200 ml ನೀರಿನಲ್ಲಿ ಇದನ್ನು ಕುದಿಸಿ 100 mlಗೆ ಇಳಿಸಬೇಕು. ಇಳಿಸಿದ ನಂತರ ಇದನ್ನು ಸೋಸಿ ಬೆಳಗ್ಗೆ ಮತ್ತು ಸಾಯಂಕಾಲ 50 ml ಕುಡಿಯುವುದರಿಂದ ಜೀರ್ಣಶಕ್ತಿಯು ಉತ್ತಮ ರೀತಿಯಲ್ಲಿರ್ತದೆ. ಯಾರಲ್ಲಿ ಹಸಿವೆ ಚೆನ್ನಾಗಿ ಆಗುವುದಿಲ್ವೋ, ತಿಂದಿರುವಂಥ ಆಹಾರ ಸರಿಯಾಗಿ ಜೀರ್ಣವಾಗುವುದಿಲ್ಲವೋ ಅಂಥವರಲ್ಲಿ ಇಂಥ ಕಷಾಯವನ್ನು ಸುಮಾರು 5 ದಿನದಿಂದ 7 ದಿನಗಳವರೆಗೆ ಕೊಡುವುದರಿಂದ ಜೀರ್ಣಶಕ್ತಿಯು ಸರಿಯಾಗ್ತದೆ. ಶ್ವಾಸರೋಗದಲ್ಲಿ, ದಮ್ಮಿನ ರೋಗದಲ್ಲಿ, ಯಾರಲ್ಲಿ ಉಸಿರಾಡಲಿಕ್ಕೆ ಕಷ್ಟ ಇರ್ತದೋ ಅವರಲ್ಲಿ ಅಮೃತಬಳ್ಳಿ ಹಾಗೂ ಆಡುಸೊಗೆ ಸೊಪ್ಪು ಈ 2ರಿಂದ ಕಷಾಯವನ್ನು ತಯಾರಿಸಿ ಕೊಡಬೇಕು. ಸುಮಾರು 20 ಗ್ರಾಮಷ್ಟು ಅಮೃತಬಳ್ಳಿಯ ಕಾಂಡವನ್ನು, ಸುಮಾರು 25 ಎಲೆಗಳಷ್ಟು ಆಡುಸೋಗೆಯ ಎಲೆಯನ್ನು ಸುಮಾರು 1 ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ ಅರ್ಧ ಲೀಟರ್ಗೆ ಇಳಿಸಿ ಸೋಸಿ ಈ ಕಷಾಯವನ್ನು ಸುಮಾರು 2 ಗಂಟೆಗಳಿಗೊಮ್ಮೆ 50 mlನಷ್ಟು ಕುಡಿಲಿಕ್ಕೆ ಕೊಡಬೇಕು. ಇದನ್ನು ಕೊಡುವುದರಿಂದ ದಮ್ಮು ಕಮ್ಮಿ ಆಗ್ತದೆ, ಉಸಿರಾಟದ ಕಷ್ಟ ಹೇಳುವಂಥದ್ದು ಕಡಿಮೆ ಆಗ್ತದೆ, ಲಂಗ್ಸ್ ಅಥವಾ ಶ್ವಾಸಕೋಶದಲ್ಲಿ ಕಟ್ಟಿರುವಂಥ ಕಫವು ಸಹ ಹೊರಗಡೆ ಬರ್ತದೆ. ಈ ರೀತಿಯಾಗಿ ಶ್ವಸನ ಸಂಸ್ಥಾನಕ್ಕೆ ಸಂಬಂಧಪಟ್ಟಂತಹ ರೋಗದಲ್ಲಿ ಸಹ ಅಮೃತಬಳ್ಳಿಯು ಅತಿ ಉಪಯುಕ್ತವಾಗಿದೆ. ಜ್ವರದಲ್ಲಿ ಅಮೃತಬಳ್ಳಿಯನ್ನು ಕಿರಾತಕಡ್ಡಿ, ಕೊತ್ತಂಬರಿ ಬೀಜದ ಚೂರ್ಣ ಹಾಗೂ ಶುಂಠಿ ಇವುಗಳನ್ನು ಹಾಕಿ ಮಾಡಿದ ಕಷಾಯವನ್ನು ಸೇವಿಸುವುದರಿಂದ ಸಹ ಜ್ವರವು ತಕ್ಷಣವಾಗಿ ಕಡಿಮೆ ಆಗ್ತದೆ. 20 ಗ್ರಾಮ್ನಷ್ಟು ಅಮೃತಬಳ್ಳಿ, 20 ಗ್ರಾಮ್ನಷ್ಟು ಕಿರಾತಕಡ್ಡಿ, 20 ಗ್ರಾಮ್ನಷ್ಟು ಕೊತ್ತಂಬರಿ ಬೀಜದ ಚೂರ್ಣ ಹಾಗೂ 10 ಗ್ರಾಮ್ನಷ್ಟು ಶುಂಠಿ ಚೂರ್ಣವನ್ನು ಹಾಕಿ 1 ಲೀಟರ್ನಲ್ಲಿ ಕುದಿಸಿ 500 mlಗೆ ಇಳಿಸಿ ಸೋಸಿ ಈ ಕಷಾಯವನ್ನು 3 ರಿಂದ 4 ಗಂಟೆಗೊಮ್ಮೆ ಕುಡಿಯುವುದರಿಂದ ಜ್ವರದ ತೀವ್ರತೆಯು, ತಾಪಮಾನವು ಕಡಿಮೆ ಆಗ್ತದೆ. ಈ ರೀತಿಯಾಗಿ ಅಮೃತಬಳ್ಳಿಯನ್ನು ಈ ವಿಶಿಷ್ಟ ದ್ರವ್ಯಗಳೊಂದಿಗೆ ಸೇರಿಸಿ ಕಷಾಯ ಮಾಡಿ ಕುಡಿಯುವುದರಿಂದ ಜ್ವರವು ಕಡಿಮೆ ಆಗ್ತದೆ.
ವಿವಿಧ ರೀತಿಯ ಚಿಕಿತ್ಸೆಗಳಲ್ಲಿ ಅಮೃತ ಬಳ್ಳಿಯ ಕಾಂಡವನ್ನು ಉಪಯೋಗಿಸುವಾಗ ಎಳೆ ಕಾಂಡವನ್ನು ತ್ಯಜಿಸುವುದು ಒಳ್ಳೆಯದು. ಎಳೆ ಕಾಂಡದಲ್ಲಿ ಸಾರವು ಅಷ್ಟೊಂದು ಒಳ್ಳೆಯ ಪ್ರಮಾಣದಲ್ಲಿ ಇರುವುದಿಲ್ಲ. ದಪ್ಪ ಇರುವಂಥ ಕಾಂಡಗಳನ್ನೇ ಯಾವಾಗಲೂ ಉಪಯೋಗಿಸುವುದು ಅತಿ ಶ್ರೇಷ್ಠವಾಗಿದೆ. ಈ ರೀತಿಯಾಗಿ ಅಮೃತ ಬಳ್ಳಿಯನ್ನು ವಿವಿಧ ರೋಗಗಳಲ್ಲಿ ಮನೆಮದ್ದಿನ ರೂಪದಲ್ಲಿ ಉಪಯೋಗಿಸಬಹುದು. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿಃ ಪ್ರಚೋದಯಾತ್.